ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ಡಿಸೆಂಬರ್ 1, 2, 3 ದಿನದ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಅದಕ್ಕೋಸ್ಕರ ಹೊಸದಾಗಿ ಬಂದಿರೋ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಕೊನೆವರೆಗೂ ನೋಡಿ. ಆಲ್ರೆಡಿ ನಾವು ನವಂಬರ್ ತಿಂಗಳ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ನ ಮಾಡಿದ್ದೀವಿ. ಏನಪ್ಪ ಅಂದರೆ ನವಂಬರ್ ತಿಂಗಳ ಕಂಪ್ಲೀಟ್ ಕರೆಂಟ್ ಅಫೇರ್ಸ್, ವೀಕ್ಲಿ ಕರೆಂಟ್ ಅಫೇರ್ಸ್ ಮತ್ತು ಡೈಲಿ ಕರೆಂಟ್ ಅಫೇರ್ಸು ಮಾಡ್ತಾ ಹೋಗಿದ್ದೀವಿ. ಸೊ ಅದಕ್ಕೋಸ್ಕರನೇ ಅವುಗಳನ್ನು ಕೂಡ ನೋಡಿಕೊಡ್ರಿ. ಮತ್ತು ಈ ಏನು ಕಂಟೆಂಟ್ ಇರುತ್ತಲ್ಲ, ಇದು ಕರ್ನಾಟಕದ ಮತ್ತು ಸೆಂಟ್ರಲ್ದ ಎರಡು ಎಕ್ಸಾಮ್ಸ್ಗಳಿಗೂ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯಾಗಿರುತ್ತೆ. ಸೊ ಮೊದಲನೇದಾಗಿ ನೋಡಿ, ವಿಶ್ವ ಏಡ್ಸ್ ದಿವಸವನ್ನು ಯಾವ ದಿನದಂದು ಆಚರಿಸುತ್ತಾರೆ ಅಂತ ಕೇಳ್ತಾರೆ. ಸೊ ವರ್ಲ್ಡ್ ಏಡ್ಸ್ ಡೇನ ಯಾವ ದಿನ ಆಚರಿಸ್ತಾರೆ ಅಂತ ಅಂದರೆ ಡಿಸೆಂಬರ್ 1ರಂದು ಪ್ರತಿ ವರ್ಷ ವರ್ಲ್ಡ್ ಏಡ್ಸ್ ಡೇನ ಆಚರಿಸ್ತಾರೆ. ಸೊ ಈ ವರ್ಷದ ಧ್ಯೇಯವಾಕ್ಯ ಏನಾಗಿತ್ತಪ್ಪ ಅಂದರೆ ಟೇಕ್ ದಿ ರೈಟ್ಸ್ ಪಾತ್ ಅನ್ನುವಂಥದ್ದು ಈ ವರ್ಷದ ಧ್ಯೇಯವಾಕ್ಯ ಕೂಡ ಆಗಿತ್ತು. ಧ್ಯೇಯವಾಕ್ಯದ ಮೇಲೆ ಪ್ರಶ್ನೆಗಳು ಬರ್ತವೆ ಸ್ನೇಹಿತರೆ, ಸ್ವಲ್ಪ ನಿಗಾ ಇರಲಿ ಅದರ ಮೇಲೆ. ನೆಕ್ಸ್ಟ್ ನೋಡೋದಾದರೆ, ಕರ್ನಾಟಕದ ಯಾವ ಭಾಗದಲ್ಲಿ ಕಡಲ ಆಮೆಗಳ ಪುನರ್ವಸತಿ ಮತ್ತು ಸಂರಕ್ಷಣಾ ಕೇಂದ್ರವನ್ನು ನಿರ್ಮಿಸಲಾಗುತ್ತಿದೆ ಅಂತ ಕೇಳಿದ್ದಾರೆ. ಸೊ ಆಲ್ರೆಡಿ ನಮ್ಮ ದೇಶ ಅಂತ ಬಂದರೆ ಒಡಿಶಾ ರಾಜ್ಯದ ಕಡಲ ತೀರದಲ್ಲಿ ಈ ಒಂದು ಆಲಿವ್ ರಿಡ್ಲೆ ಆಮೆಗಳು ಬರ್ತಾವಲ್ಲ, ಆಲಿವ್ ರಿಡ್ಲೆ ಆಮೆಗಳಿಗಾಗಿ ಒಂದು ಅಂದರೆ ಅವು ನೆಸ್ಟಿಂಗ್ ಮಾಡುತ್ತವೆ. ಸೊ ಅದಕ್ಕೋಸ್ಕರನೇ ಅವುಗಳನ್ನ ಸಂರಕ್ಷಣೆ ಮಾಡೋ ಸಲುವಾಗಿ ಒಂದು ಅಂದರೆ ಸಂರಕ್ಷಣಾ ತಾಣವಾಗಿ ಮಾಡ್ತಾರೆ ಕಡಲ ತೀರಗಳಲ್ಲಿ. ಸೊ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಆಲಿವ್ ರಿಡ್ಲೆ ಆಮೆಗಳ ಸಂರಕ್ಷಣಾ ಕೇಂದ್ರವನ್ನು ಎಲ್ಲಿ ಮಾಡಲಾಗುತ್ತಿದೆ ಅಂತಂದರೆ ಇದು ಹೊನ್ನಾವರದಲ್ಲಿ ಮಾಡಲಾಗುತ್ತಿದೆ. ಸ್ವಲ್ಪ ನೆನ್ಪಿಟ್ಕೊಳ್ರಿ ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ, ಏಕ್ಯವನ ಎಂಬ ಭಾರತದ ಮೊದಲ K-12 ಸ್ಕೂಲ್ ಆಫ್ ಇನೋವೇಷನ್ ಅನ್ನು ಎಲ್ಲಿ ಉದ್ಘಾಟಿಸಲಾಗಿದೆ ಅಂತ ಕೇಳಿದ್ದಾರೆ. ನೋಡ್ರಿ, K-12 ಅನ್ನುವಂಥದ್ದು ಒಂದು ಸ್ಕೂಲ್ ಆಫ್ ಇನೋವೇಷನ್ ಸಲುವಾಗಿ ಮಕ್ಕಳಿಗೆ ಒಂದು ಜ್ಞಾನವನ್ನು ಭರಿಸುವ ಸಲುವಾಗಿ ಇದನ್ನು ಪ್ರಾರಂಭಿಸಲಾಗಿದೆ. ಅದರ ಹೆಸರೇನು? ಏಕ್ಯವನ ಅನ್ನುವಂಥದ್ದು. ಸೊ ಇದನ್ನು ಎಲ್ಲಿಪ್ಪ ಅಂತ ನಮ್ಮ ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಸ್ಥಾಪಿಸಲಾಗಿದೆ. ನೆನ್ಪಿಟ್ಕೊಡ್ರಿ, ಬೆಂಗಳೂರಿನಲ್ಲಿ. ಮತ್ತು ಇದರ ಬಗ್ಗೆ ಸ್ವಲ್ಪ ನೋಡೋದಾದರೆ ಇಲ್ಲಿ ನೋಡಿ, ಫೈಂಡ್ ಫೆಸ್ಟಿವಲ್ ಅಂತ ನಡೆಯುತ್ತೆ. ಸೊ ಈ ಫೈಂಡ್ ಫೆಸ್ಟಿವಲ್ ಅಂತ ಅಂದ್ರೆ ಏನು, ಭಾಳ ಇಂಪಾರ್ಟೆಂಟ್ ನೋಡ್ರಿ. ಇದು ಏನಪ್ಪ ಅಂದರೆ ಸೆಲೆಬ್ರೇಷನ್ ಆಫ್ ಲರ್ನರ್ಸ್ ಆ್ಯಂಡ್ ಎಜುಕೇಟರ್ಸ್, ಅಂದರೆ ಕಲಿಸುವವರ ಒಂದು ಸೆಲೆಬ್ರೇಷನ್ ಅಂತ ಕರಿತೀವಿ ಫೈಂಡ್ ಫೆಸ್ಟಿವಲ್ ಅಂತ ಅಂದರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಆ ಫೈಂಡ್ ಫೆಸ್ಟಿವಲ್ ಈ ಒಂದು K-12 ಸ್ಕೂಲ್ ಆಫ್ ಇನೋವೇಷನನ್ನು ಪ್ರಾರಂಭಿಸಿದೆ. ನೆಕ್ಸ್ಟ್, ರಿಯಾಂಗ್ ಬುಡಕಟ್ಟು ಸಮುದಾಯ ಆಚರಿಸ್ತಕ್ಕಂಥ ಹೋಜಗಿರಿ ಎಂಬ ಸಾಂಪ್ರದಾಯಿಕ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಅಂತ ಕೇಳಿದ್ದಾರೆ. ಸೊ ಹೋಜಗಿರಿ ಹಬ್ಬವನ್ನು ಯಾವ ಬುಡಕಟ್ಟು ಆಚರಿಸ್ತಾರೆ ಅಂತ ಕೇಳ್ಬೋದು, ಅಥವಾ ರಿಯಾಂಗ್ ಬುಡಕಟ್ಟು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳ್ಬೋದು. ಸೊ ಇವೆಲ್ಲದಕ್ಕೂ ಒಂದೇ ಆನ್ಸರ್. ಇದು ಏನಪ್ಪ ಅಂದರೆ ತ್ರಿಪುರಾ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಈ ಬುಡಕಟ್ಟು ಜನಾಂಗ ಇದು ಈ ಒಂದು ಹೋಜಗಿರಿ ಹಬ್ಬವನ್ನು ಆಚರಿಸುತ್ತದೆ. ಸೊ ಅದಕ್ಕೋಸ್ಕರನೇ ಅದು ಸುದ್ದಿಯಲ್ಲಿದೆ. ನೆಕ್ಸ್ಟ್, ಇನ್ನು ಯಾವ ರಾಜ್ಯ ಸರ್ಕಾರವು ಸರ್ಕಾರಿ ಉದ್ಯೋಗಿಗಳಿಗೆ ಎರಡಕ್ಕಿಂತ ಹೆಚ್ಚು ಮಕ್ಕಳನ್ನು ಹೊಂದಿರುವ ಅಭ್ಯರ್ಥಿಗಳನ್ನು ಅನರ್ಹಗೊಳಿಸುವ ನಿಯಮಕ್ಕೆ ಸುಪ್ರೀಂ ಕೋರ್ಟ್ ಸಮರ್ಥಿಸಿದೆ ಅಂತ ಕೇಳಿದ್ರೆ, ಅಂದರೆ ಇವರು ಈ ಒಂದು ಕಾಯ್ದೆಯನ್ನು ತಂದಿದ್ರು. ಇದು ಸುಪ್ರೀಂ ಕೋರ್ಟಿಗೆ ಹೋಗಿತ್ತು. ಏನಪ್ಪ ಅಂದರೆ ಯಾರು ಸರ್ಕಾರಿ ಉದ್ಯೋಗದಲ್ಲಿರ್ತಾರೋ ಅವರು ಎರಡಕ್ಕಿಂತ ಹೆಚ್ಚು ಮಕ್ಕಳನ್ನು ಹೊಂದಿರಬಾರದಂತ. ಸೊ ಅದೇ ರೀತಿಯಾಗಿ ಅದನ್ನು ಸುಪ್ರೀಂ ಕೋರ್ಟ್ ಕೂಡ ಸಮರ್ಥಿಸಿದೆ, ಅಂದರೆ ಅದು ಸರಿ ಇದೆ ಅಂತ ಹೇಳಿದೆ. ಸೊ ಅದು ಯಾವ ರಾಜ್ಯ ಅಂತಂದರೆ ರಾಜಸ್ಥಾನ್ ರಾಜ್ಯ. ಸೊ ಈ ಒಂದು ನಿರ್ಧಾರವನ್ನು ಕೈಗೊಂಡಿರ್ತಕ್ಕಂಥ ರಾಜ್ಯ ಅಂತಂದ್ರೆ ಇದು ರಾಜಸ್ಥಾನ್ ರಾಜ್ಯವಾಗಿದೆ. ನೆಕ್ಸ್ಟ್, ಭಾರತದ ಮೊದಲ ಹಸಿರು ಹೈಡ್ರೋಜನ್ ಇಂಧನ ತುಂಬುವ ಕೇಂದ್ರವನ್ನು ಎಲ್ಲಿ ತೆರೆಯಲಾಗಿದೆ ಅಂತ ಕೇಳಿದ್ದಾರೆ. ನಾನು ಹಳ್ಳಿಲಿದ್ದೀನಿಲ್ಲ ಇವಾಗ ಸದ್ಯಕ್ಕೆ, ಸೊ ಅದಕ್ಕೋಸ್ಕರನೇ. ಸೊ ಇನ್ನೊಂದ್ಸಲ ನೋಡ್ರಿ, ಭಾರತದ ಮೊದಲ ಹಸಿರು ಹೈಡ್ರೋಜನ್ ಇಂಧನ ತುಂಬುವ ಕೇಂದ್ರವನ್ನು ಎಲ್ಲಿ ತೆರೆಯಲಾಗಿದೆ ಅಂತ ಕೇಳಿದ್ದಾರೆ. ಫಸ್ಟ್ ಟೈಮ್ ಏನಪ್ಪ ಅಂತಂದರೆ ಈ ಒಂದು ಹಸಿರು ಹೈಡ್ರೋಜನ್ ಇಂಧನ ತುಂಬುವ ಕೇಂದ್ರವನ್ನು ಎಲ್ಲಿಪ್ಪ ಅಂತಂದರೆ ಲಡಾಖ್ನಲ್ಲಿ ತೆರೆಯಲಾಗಿದೆ. ಲಡಾಖ್ನಲ್ಲಿ ಅತ್ಯಂತ ಹೈಟೆಸ್ಟ್ ಇದು. ಸೊ ಅದಕ್ಕೋಸ್ಕರ ಸ್ವಲ್ಪ ಸುದ್ದಿಯಲ್ಲಿದೆ. ಏನಪ್ಪ ಅಂತಾರೆ, ಲಡಾಖ್ನಲ್ಲಿ ಟ್ರಾನ್ಸ್ಪೋರ್ಟೇಷನ್ ಸುಗಮಗೊಳಿಸುವ ಸಲುವಾಗಿ ಈ ಒಂದು ಹಸಿರು ಹೈಡ್ರೋಜನ್ ಇಂಧನವನ್ನು ಪ್ರಾರಂಭಿಸಲಾಗಿದೆ. ಇಂಧನ ತುಂಬುವ ಇದನ್ನು ಪ್ರಾರಂಭಿಸಲಾಗಿದೆ, ಪ್ಲ್ಯಾಂಟನ್ನು. ಇನ್ನು ಲಡಾಖ್ನ ಲೇನಲ್ಲಿ ಇದನ್ನು ಪ್ರಾರಂಭಿಸಲಾಗಿದೆ. ಸೊ ಬೈ ಅಮರ್ ರಾಜ್ಯ ಇನ್ಫ್ರಾ ಅನ್ನುವಂಥ ಕಂಪನಿ ವತಿಯಿಂದ ಇದನ್ನು ಅಭಿವೃದ್ಧಿಪಡಿಸಲಾಗಿದ್ದು, ಇದರ ಕೆಪ್ಯಾಸಿಟಿ ಎಷ್ಟು ಅಂತ ಅಂದರೆ 80 kg ಆಫ್ ಗ್ರೀನ್ ಹೈಡ್ರೋಜನ್ ಪರ್ ಡೇ, ಅಂದರೆ ಒಂದು ದಿನಕ್ಕೆ 80 kg ಗ್ರೀನ್ ಹೈಡ್ರೋಜನ್ ಅನ್ನೋದು ಹಾಕತ್ತೆ. ಸೊ ಅಷ್ಟು ಅದ್ರ ಕೆಪ್ಯಾಸಿಟಿ ಇದೆ. ನೆಕ್ಸ್ಟ್, ಭಾರತದ ಯಾವ ಲೇಖಕರಿಗೆ 2024
ಪಿಫೈಜರ್ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಕೇಳಿದ್ದಾರೆ. ಸೊ ಈ ಪಿಫೈಜರ್ ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀಡ್ತಾರೆ. ಸೊ ಇದು ಅತ್ಯುತ್ತಮ ಲೇಖಕರಿಗೆ ಅಂದರೆ ಆ ಫೀಲ್ಡ್ನಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ನೀಡ್ತಕ್ಕಂಥ ಒಂದು ಪ್ರಶಸ್ತಿಯಾಗಿದೆ. ಸೊ ಇದನ್ನು ಯಾರಿಗೆ ನೀಡಿದ್ದಾರೆ ಅಂದರೆ ಪ್ರೋಜಿತ್ ಬಿಹಾರಿ ಮುಖರ್ಜಿರವರು ನೀಡಿದ್ದಾರೆ. ಸೊ ಇವರು USA ದೇಶದಲ್ಲಿ ಒಂದು ಪಾಠ ಮಾಡ್ತಕ್ಕಂಥ ಇತಿಹಾಸಕಾರರು, ಇತಿಹಾಸದ ತಜ್ಞರು. ಸೊ ಇವ್ರ ಬಗ್ಗೆ ನೋಡೋದಾದ್ರೆ ಅದೇನು ಅಷ್ಟು ಕೊಟ್ಟಿಲ್ಲ ನಾನು, ಏನಪ್ಪ ಅಂದರೆ US ಪಾಠ ಮಾಡ್ತಾರೆ, ಅಷ್ಟು ನೆನ್ಪಿಟ್ಕೊಟ್ರೆ ಅವ್ರ ಬಗ್ಗೆ, ಹಿಸ್ಟ್ರಿ ಟೀಚರ್ ಅವರು. ಅದೇ ರೀತಿಯಾಗಿ ನೆಕ್ಸ್ಟ್ 9ನೇ ಅಂತಾರಾಷ್ಟ್ರೀಯ ಗೀತಾ ಮಹೋತ್ಸವವನ್ನು ಎಲ್ಲಿ ನಡೆಸಲಾಯಿತು ಅಂತ ಕೇಳಿದ್ದಾರೆ. ನೋಡಿರಿ 2024 9ನೇ ಅಂತಾರಾಷ್ಟ್ರೀಯ ಗೀತಾ ಮಹೋತ್ಸವವನ್ನು ನಡೆಸಿರ್ತಕ್ಕಂಥದ್ದು ಎಲ್ಲಪ್ಪ ಅಂದರೆ ಹರಿಯಾಣದಲ್ಲಿ ಇದನ್ನು ನಡೆಸಲಾಗಿದೆ. ನೆಕ್ಸ್ಟ್ ಇನ್ನು ಹರಿಯಾಣದ ಕುರುಕ್ಷೇತ್ರದಲ್ಲಿ 9ನೇ ಗೀತಾ ಮಹೋತ್ಸವ ನಡೆದಿರ್ತಕ್ಕಂಥದ್ದು ಹರಿಯಾಣದ ಕುರುಕ್ಷೇತ್ರದಲ್ಲಿ. ಮತ್ತು ಇದರಲ್ಲಿ ತಾಂಜಾನಿಯಾ ದೇಶ ಭಾಗಿಯಾಗಿದೆ. ತಾಂಜಾನಿಯಾ ದೇಶ ನೋಡಿರಿ ಇಂಪಾರ್ಟೆಂಟ್, ಯಾವ ದೇಶ ಯಾವ ನಮ್ಮ ಭಾರತೀಯ ಹಬ್ಬದಲ್ಲಿ ಅಥವಾ ಫೆಸ್ಟಿವಲ್ನಲ್ಲಿ ಭಾಗವಾಗಿತ್ತು ಅನ್ನೋದ್ರ ಬಗ್ಗೆ ಕ್ವಶನ್ಗಳು ತುಂಬ ಬರ್ತವೆ. ತಾಂಜಾನಿಯಾ ದೇಶ ಈ ಒಂದು 9ನೇ ಇದು ಗೀತಾ ಮಹೋತ್ಸವದಲ್ಲಿ ಇದು ಪ್ರಾರಂಭಿಸಿತ್ತು ಅಥವಾ ಇನ್ವಾಲ್ವ್ ಆಗಿತ್ತು. ನೆಕ್ಸ್ಟ್ ಭಾರತಕ್ಕೆ ಯಾವ ದೇಶ ಅತಿ ಹೆಚ್ಚು ಕಚ್ಚಾ ತೈಲ ಪೂರೈಕೆದಾರ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಅಂತ ಕೇಳ್ತಾರೆ. ಸೊ ಪ್ರಸ್ತುತ ಯಾವ ದೇಶಪ್ಪ ಅಂತಂದರೆ ರಷ್ಯಾ. ರಷ್ಯಾ 35% ನಮಗೇನು ಕಚ್ಚಾ ತೈಲ ಬರುತ್ತಲ್ಲ ಅದನ್ನು ರಷ್ಯಾ 100 ಒಳಗಡೆ 35% ರಷ್ಯಾನೇ ಒದಗಿಸುತ್ತೆ. ಸೊ ಅದಕ್ಕೋಸ್ಕರನೇ ನಮ್ಮ ದೇಶದ ಅತಿ ದೊಡ್ಡ ಕಚ್ಚಾ ತೈಲ ರಫ್ತು ಅಥವಾ ಬರತಕ್ಕಂಥ ಕಚ್ಚಾ ತೈಲ ದೇಶವಾಗಿ ರಷ್ಯಾ ಹೊರಹೊಮ್ಮಿದೆ. ನೆಕ್ಸ್ಟ್ ಜಾಬ್ಸ್ ಆಟ್ ಯುವರ್ ಡೋರ್ ಸ್ಟೆಪ್, ಅ ಜಾಬ್ಸ್ ಡಯಾಗ್ನೋಸ್ಟಿಕ್ ಫಾರ್ ಯಂಗ್ ಪೀಪಲ್ ಹೆಸರಿನ ವರದಿಯನ್ನು ಯಾರು ಪ್ರಕಟಿಸಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಹೆಸರಿನ ವರದಿಯನ್ನು ಪ್ರಕಟಿಸಿರ್ತಕ್ಕಂಥದ್ದು ಯಾರಪ್ಪ ಅಂತಂದರೆ ಇದು ವರ್ಲ್ಡ್ ಬ್ಯಾಂಕ್. ಈ ಒಂದು ಜಾಬ್ ಅಂದರೆ ಈ ಒಂದು ಅಂದರೆ ನಿರುದ್ಯೋಗ ಜಾಸ್ತಿ ಆಗಿದೆ ಎಲ್ಲ ಕಡೆ. ಸೊ ಅದಕ್ಕೋಸ್ಕರ ಆ ನಿರುದ್ಯೋಗವನ್ನು ಕಡಿಮೆ ಮಾಡುವ ಒಂದು ಗುರಿಯನ್ನು ಇಟ್ಟುಕೊಂಡು ವರ್ಲ್ಡ್ ಬ್ಯಾಂಕ್ ಇದನ್ನು ಪ್ರಾರಂಭಿಸಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಇದರ ಬಗ್ಗೆ ನೋಡೋದಾದರೆ ಇದಕ್ಕೆ ಅಂದರೆ ನಮ್ಮ ದೇಶದಲ್ಲಿ ಇದನ್ನು ಮಾಡಬೇಕಂತ ಒಪ್ಪಂದಕ್ಕೆ ನಮ್ಮ ದೇಶದ ಕೇಂದ್ರ ಸರ್ಕಾರ ಇದಕ್ಕೆ ಒಪ್ಪಿಗೆಯನ್ನು ಕೂಡ ಸೂಚಿಸಿದೆ. ಮತ್ತು ದೇಶದ 6 ರಾಜ್ಯಗಳನ್ನು ಇದು ಒಳಗೊಂಡಿದೆ. ನೋಡಿರಿ 6 ರಾಜ್ಯಗಳಲ್ಲಿ ಇದನ್ನು ಪ್ರಾರಂಭಿಸಲಾಗಿದೆ. ಯಾವ್ಯಾವ ಅಂದರೆ ಹಿಮಾಚಲ ಪ್ರದೇಶ, ಕೇರಳ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಒಡಿಶಾ ಮತ್ತು ರಾಜಸ್ಥಾನ. ಇವು 6 ರಾಜ್ಯಗಳಲ್ಲಿ ಈ ಒಂದು ಮಹತ್ತರ ಅಂದರೆ ವರ್ಲ್ಡ್ ಬ್ಯಾಂಕ್ನ ಈ ಒಂದು ಜಾಬ್ಸ್ ಆಟ್ ಯುವರ್ ಡೋರ್ ಸ್ಟೆಪ್ ಅನ್ನುವಂತಹ ಒಂದು ಯೋಜನೆಗೆ ಅಭಿವೃದ್ಧಿ ಅಂದರೆ ಸಮ್ಮತಿಸಲಾಗಿದೆ. ನೆಕ್ಸ್ಟ್ ಪ್ರತಿಷ್ಠಿತ ಚಿನಾರ್ ಬೋಟ್ ರೇಸ್ 2024 ಸ್ಪರ್ಧೆಯು ಎಲ್ಲಿ ಯೋಜನೆಗೊಳ್ಳಲಿದೆ ಅಂತ ಕೇಳಿದ್ದಾರೆ. ಸೊ ಚಿನಾರ್ ಬೋಟ್ ರೇಸನ್ನು ಇಂಡಿಯನ್ ಆರ್ಮಿ ನಡೆಸುತ್ತೆ. ಸೊ ಇದನ್ನು ಎಲ್ಲಪ್ಪ ಅಂತಂದರೆ ಜಮ್ಮು ಕಾಶ್ಮೀರದ ದಾಲ್ ಲೇಕ್ ಕಂಡು ಬರುತ್ತಲ್ಲ, ಸೊ ಅಲ್ಲಿ ಇದನ್ನು ಪ್ರತಿ ವರ್ಷ ಮಾಡ್ತಾರೆ. ಸೊ ಈ ವರ್ಷ ಕೂಡ ಇದನ್ನು ಪ್ರಾರಂಭಿಸಿದ್ದಾರೆ. ಸೊ ಅದರ ಬಗ್ಗೆ ನೋಡೋದಾದರೆ ಜಮ್ಮು ಕಾಶ್ಮೀರದ ದಾಲ್ ಸರೋವರದಲ್ಲಿ ಇದನ್ನು ಮಾಡಲಾಗುತ್ತದೆ. ಇನ್ನು ಭಾರತೀಯ ಸೇನೆಯ ವತಿಯಿಂದ ಇನ್ನು ದಾಲ್ ಸರೋವರ ಶ್ರೀನಗರದಲ್ಲಿ ಕಂಡು ಬರ್ತಕ್ಕಂಥ ಸರೋವರವಾಗಿದೆ. ಜಮ್ಮು ಕಾಶ್ಮೀರದ 2ನೇ ದೊಡ್ಡ ಸರೋವರ ಅದು. ನೆಕ್ಸ್ಟ್ ಇನ್ನು ರಾಷ್ಟ್ರೀಯ ಜನಸಂಖ್ಯಾ ನಿಗ್ರಹ ದಿವಸವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಅಂದರೆ ಡಿಸೆಂಬರ್ 2ರಂದು ಆಚರಿಸಲಾಗುತ್ತದೆ. ಜನಸಂಖ್ಯಾ ನಿಗ್ರಹ ದಿವಸ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಇನ್ನು ಅಂತಾರಾಷ್ಟ್ರೀಯ ಗುಲಾಮಗಿರಿ ನಿರ್ಮೂಲನಾ ದಿವಸ್, ಇಂಟರ್ನ್ಯಾಷನಲ್ ಗುಲಾಮಗಿರಿ ಅಂದರೆ ಅಬೋಲಿಷನ್ ಆಫ್ ಸ್ಲೇವರಿ ಅನ್ನುವಂಥದ್ದನ್ನು ಎಲ್ಲಿ ಅಂತ ಅಂದರೆ ಇದನ್ನು ಡಿಸೆಂಬರ್ 2ರಂದು ಆಚರಿಸಲಾಗುತ್ತದೆ. ನೆಕ್ಸ್ಟ್ 2026ನೇ ಸಾಲಿನ ಏಷ್ಯನ್ ರೈಫಲ್ ಆರ್ ಪಿಸ್ತೂಲ್ ಕಪ್ ಟೂರ್ನಿಯು ಎಲ್ಲಿ ಆಯೋಜನೆಗೊಳ್ಳಲಿದೆ ಅಂತ ಕೇಳಿದ್ದಾರೆ. ನೋಡಿರಿ 2026ನೇ ಸಾಲಿನಂದು ನಮ್ಮ ದೇಶ ಅಂದರೆ 2ನೇ ಬಾರಿಗೆ ಇದನ್ನು ನಡೆಸಿಕೊಳ್ತಾ ಇದೆ. ಸೊ ಅದು ಎಲ್ಲಿಪ್ಪ ಅಂತಂದರೆ ನಮ್ಮ ದೇಶದಲ್ಲಿ ಆಗ್ತಕ್ಕಂಥದ್ದು ಆಪ್ಷನ್ಗಳು ಒಂದು ಸ್ವಲ್ಪ ಮಿಸ್ ಆಗಿದ್ದಾವೆ. ಸೊ ಬಟ್ ಏನಪ್ಪ ಅಂದರೆ ಇಂಡಿಯಾ ಅಂತ ನೆನ್ಪಿಟ್ಕೊಡ್ರಿ. ಆಪ್ಷನ್ ಡಿ ಇಲ್ಲಿ ಸರಿಯಾಗುತ್ತೆ. ಇಂಡಿಯಾ ಮಿಸ್ ಆಗಿಲ್ಲ, ಕರೆಕ್ಟ್ ಇದ್ದಾವೆ. ಇಂಡಿಯಾ ಇದಕ್ಕೆ ಆನ್ಸರ್. ನಮ್ಮ ದೇಶದಲ್ಲಿ ಒಂದು 2026ನೇ ಸಾಲಿನ ಏಷ್ಯನ್ ರೈಫಲ್ ಆರ್ ಪಿಸ್ತೂಲ್ ಕಪ್ ಟೂರ್ನಿಯು ನಮ್ಮ ದೇಶದಲ್ಲಿ ನಡೆಯಲಿದೆ. ನೆಕ್ಸ್ಟ್ ನೋಡ್ರಿ 2024ರ ಏಷ್ಯನ್ ರೈಫಲ್ ಆರ್ ಪಿಸ್ತೂಲ್ ಕಪ್ ನಡೆದದ್ದು ಈ ವರ್ಷದ 2024 ನಡೆದದ್ದು ಜಕಾರ್ತದಲ್ಲಿ, ಇಂಡೋನೇಷ್ಯಾದ ಜಕಾರ್ತದಲ್ಲಿ ನಡೆದಿದೆ. ಯಾವಾಗಪ್ಪ ಅಂತಂದರೆ ಜನವರಿ 8 ಮತ್ತು 17ರಲ್ಲಿ ನಡೆಯಲಿದೆ. 2020 ನಡೆದಿರ್ತಕ್ಕಂಥದ್ದು ಮತ್ತು 2 ವರ್ಷಕ್ಕೊಮ್ಮೆ ಇದು ನಡೆಯುತ್ತದೆ. 2 ವರ್ಷಕ್ಕೊಮ್ಮೆ ಇದು ನಡೀತಕ್ಕಂಥ ಸ್ಪರ್ಧೆಯಾಗಿದೆ. ನೆಕ್ಸ್ಟ್ ವಿಶ್ವದ ಅತಿ ಉದ್ದ ಮತ್ತು ವೇಗದ ಮೆಟ್ರೋ ಎಲ್ಲಿ ಲೋಕಾರ್ಪಣೆಗೊಂಡಿದೆ ಅಂತ ಕೇಳಿದ್ದಾರೆ. ನೋಡ್ರಿ ವಿಶ್ವದ ಅವಾಗ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಏನಪ್ಪ ಅಂದರೆ ಪ್ರಸ್ತುತ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇದು. ಏನಪ್ಪ ಅಂತಂದರೆ ವಿಶ್ವದ ಅತಿ ಉದ್ದದ ಮತ್ತು ವೇಗದ ಮೆಟ್ರೋ ಎಲ್ಲಿಪ್ಪ ಅಂತಂದರೆ ಸೌದಿ ಅರೇಬಿಯಾದಲ್ಲಿ ಇದನ್ನು ಉದ್ಘಾಟಿಸಲಾಗಿದೆ. ಸೌದಿ ಅರೇಬಿಯಾದಲ್ಲಿ ಅದರಲ್ಲಿ ಹೇಳೋದಾದರೆ ಇಲ್ಲಿದೆ ನೋಡಿ ರಿಯಾದ್ ಮೆಟ್ರೋ.
ಸೌದಿ ಅರೇಬಿಯಾದ ರಿಯಾದ್ ನಗರದ ಮೆಟ್ರೋ ಏನಿದೆಯಲ್ಲ ಇದು ವಿಶ್ವದ ಅತ್ಯಂತ ಉದ್ದದ ಮತ್ತು ವೇಗದ ಮೆಟ್ರೋ ಆಗಿ ಹೊರಹೊಮ್ಮಿದೆ. ಮತ್ತು ಇದು ರಾಜ ಅಬ್ದುಲ್ ಅಜೀಜ್ ಯೋಜನೆಯ ಒಂದು ಭಾಗ ಇದು. ಅಂದರೆ ಅಬ್ದುಲ್ ರಜೀಜ್ ಏನಿದೆಲ್ಲ ಒಂದಿಷ್ಟು ಯೋಜನೆಗಳನ್ನು ಮಾಡಿದ್ರು. ಸೊ ಇದು ಕೂಡ ಅದರದೊಂದು ಭಾಗವಾಗಿದೆ. ಇದ್ರ ಉದ್ದ ಎಷ್ಟಪ್ಪ, ಟೋಟಲ್ ಉದ್ದ 176 ಕಿಲೋಮೀಟರ್ನಷ್ಟಿದೆ ಈ ಮೆಟ್ರೋದು ಉದ್ದ. ನೆಕ್ಸ್ಟ್ ಅದಕ್ಕೋಸ್ಕರ ಅದು ಸುದ್ದಿಯಲ್ಲಿದೆ. ಯಾವ ರಾಜ್ಯ ಸರ್ಕಾರವು ವಿಶ್ವವಿದ್ಯಾನಿಲಯಗಳ ಕುಲಪತಿಯನ್ನು ರಾಜ್ಯಪಾಲರಿಂದ ಮುಖ್ಯಮಂತ್ರಿಗಳಿಗೆ ವರ್ಗಾಯಿಸಿದೆ ಅಂತ ಕೇಳಿದ್ದಾರೆ. ನೋಡ್ರಿ, ಆಲ್ರೆಡಿ ನಾವು ಎಲ್ಲ ಕಡೆ ಸಂವಿಧಾನದಲ್ಲಿ ಕೂಡ ಇದೆ. ಏನಪ್ಪ ಅಂದರೆ ರಾಜ್ಯದ ಯಾವುದೇ ಯೂನಿವರ್ಸಿಟಿಗಳ ಹೆಡ್ ಅಥವಾ ಚೇರ್ಮನ್ ಯಾರಿರ್ತಾರಂತಂದರೆ ಅದು ಪ್ರೆಸಿಡೆಂಟ್, ಇವರು ಗವರ್ನರ್ ಇರ್ತಾರಂತ ಹೇಳಿತ್ತು. ಬಟ್ ಇವಾಗ ಏನಪ್ಪ, ನಮ್ಮ ರಾಜ್ಯದಲ್ಲಿ ಅದನ್ನು ತೆಗೆದು ಹಾಕಿ ಮುಖ್ಯಮಂತ್ರಿಯವರು ಅದರ ಹೆಡ್ ಆಗಿ ಪ್ರೆಸಿಡೆಂಟ್ ಆಗಿರ್ತಾರೆ ಅನ್ನೋದರೊಂದು ಇದನ್ನು ತೆಗೆದುಕೊಂಡು ಬಂದಿದೆ. ಸೊ ಅದು ಯಾವುದನ್ನು ನಮ್ಮ ಕರ್ನಾಟಕ ಸಿದ್ದರಾಮಯ್ಯನವರು ಇದನ್ನು ಮಾಡಿದ್ದಾರೆ. ನೆಕ್ಸ್ಟ್, ಭಾರತದ ಬಾಲ್ಯ ವಿವಾಹ ಮುಕ್ತ ಭಾರತ ಅಭಿಯಾನವು ಎಲ್ಲಿ ಆರಂಭಗೊಂಡಿದೆ ಅಂತ ಕೇಳಿದ್ರೆ, ಅಂದರೆ ನಮ್ಮ ದೇಶದಲ್ಲಿ ನಡೀತಕ್ಕಂಥ ಬಾಲ್ಯ ವಿವಾಹಗಳನ್ನು ತಗ್ಗಿಸುವ ಅಥವಾ ಕ್ಷೀಣಿಸುವ ಒಂದು ಗುರಿಯನ್ನು ಇಟ್ಟುಕೊಂಡು ಇದನ್ನು ಎಲ್ಲಿಯಪ್ಪ ಅಂತಂದರೆ ನ್ಯೂ ಡೆಲ್ಲಿಯಲ್ಲಿ ನರೇಂದ್ರ ಮೋದಿರವರು ಉದ್ಘಾಟಿಸಿದ್ದಾರೆ. ಬಾಲ್ಯ ವಿವಾಹ ಮುಕ್ತ ಭಾರತ ಅನ್ನುವಂತಹ ಯೋಜನೆ. ನೆಕ್ಸ್ಟ್, ವಿಶ್ವಸಂಸ್ಥೆಯ ಶಾಂತಿ ನಿರ್ಮಾಣ ಆಯೋಗಕ್ಕೆ ಪೀಸ್ ಬಿಲ್ಡಿಂಗ್ ಕಮಿಷನ್ ಅನ್ನುವಂಥದ್ದು 2025-26ನೇ ಸಾಲಿಗೆ ಯಾವ ದೇಶ ಸದಸ್ಯನಾಗಿ ಮರು ಆಯ್ಕೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಯಾವ ದೇಶಪ್ಪ ಅಂತ, ನಮ್ಮ ದೇಶನೇ. ಭಾರತ ಇದೆಲ್ಲ ಇಂಪಾರ್ಟೆಂಟ್, ಇವೆಲ್ಲ ನಮ್ಮ ದೇಶ ಒಂದು ಏನಪ್ಪ ಅಂದರೆ ಸದಸ್ಯನಾಗಿ ಮರು ಆಯ್ಕೆಯಾಗಿರ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ವಿಶ್ವಸಂಸ್ಥೆಯ ಶಾಂತಿ ನಿರ್ಮಾಣ ಆಯೋಗ ಅಂದರೆ ಪೀಸ್ ಬಿಲ್ಡಿಂಗ್ ಕಮಿಷನ್ಗೆ 2025-26ನೇ ಸಾಲಿಗೆ ಯಾವ ದೇಶ ಸದಸ್ಯನಾಗಿ ಮರು ಆಯ್ಕೆಯಾಗಿದೆ ಅಂತ ಅಂದರೆ ಅದು ನಮ್ಮ ಭಾರತವಾಗುತ್ತೆ. ನೆಕ್ಸ್ಟ್, ಇದ್ರ ಬಗ್ಗೆ ನೋಡೋದಾದರೆ ಪೀಸ್ ಬಿಲ್ಡಿಂಗ್ ಕಮಿಷನ್ ಮತ್ತು ಇದ್ರದ್ದು ಸ್ಥಾಪನೆ ಆಗಿರ್ತಕ್ಕಂಥದ್ದು 20 ಡಿಸೆಂಬರ್ 2005ರಲ್ಲಿ ಇದು ಸ್ಥಾಪನೆಯಾಗಿದೆ. ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕ್. ನೆಕ್ಸ್ಟ್, ರಾಷ್ಟ್ರೀಯ ಅಂಗವಿಕಲರ ದಿವಸ ಅಂತ ಪರ್ಸನ್ಸ್ ವಿತ್ ಡಿಸೆಬಿಲಿಟಿ ಅಂತ ಯಾವ ದಿನ ಆಚರಿಸ್ತೀವಿ, ಡಿಸೆಂಬರ್ 3ರಂದು ಆಚರಿಸಲಾಗುತ್ತದೆ. ನೆಕ್ಸ್ಟ್, ವ್ಯಾಯಾಮ ಅಗ್ನಿ ವಾರಿಯರ್ 2024 ಭಾರತ ಮತ್ತು ಯಾವ ದೇಶಗಳ ನಡುವೆ ನಡೆದಿದೆ ಅಂತ ಕೇಳಿದ್ದಾರೆ. ಸೊ ಅಗ್ನಿ ವಾರಿಯರ್ 2024 ಅನ್ನುವಂಥದ್ದು ಭಾರತ ಮತ್ತು ಸಿಂಗಾಪುರ್ ನಡುವೆ ನಡೆದಿರ್ತಕ್ಕಂಥ ವ್ಯಾಯಾಮವಾಗಿದೆ. ಇದು 13ನೇ ಎಡಿಷನ್ ಆಗಿದೆ. ಸೊ ಇಲ್ಲಿ ನೋಡೋದಾದರೆ ಇದು 13ನೇ ಆವೃತ್ತಿಯದು. ಅದೇ ರೀತಿಯಾಗಿ 3 ದಿನದ ಎಕ್ಸಸೈಸ್ ಇದು. ಯಾವಾಗ ನವೆಂಬರ್ 28ರಿಂದ 30ರವರೆಗೆ ನಡೆದಿರ್ತಕ್ಕಂಥದ್ದು. ಇದು ನಡೆದಿರ್ತಕ್ಕಂಥದ್ದು ಎಲ್ಲಪ್ಪ, ಮಹಾರಾಷ್ಟ್ರದ ದೇವಲಾಲಿಯಲ್ಲಿ ನಡೆದಿರ್ತಕ್ಕಂಥದ್ದು. ನೆಕ್ಸ್ಟ್, ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ನ 2024ರ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳ್ತಾರೆ. ಅಂದರೆ ನಮ್ಮ ದೇಶ ಈ ಒಂದು ಇನ್ಫಾರ್ಮೇಷನ್ ಸಲುವಾಗಿ ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ನಲ್ಲಿ ಎಷ್ಟನೇ ಸ್ಥಾನವನ್ನು ಗಳಿಸಿಕೊಂಡಿದೆ ಅಂತಂದರೆ ಇದು 49ನೇ ಸ್ಥಾನವನ್ನು ಗಳಿಸಿಕೊಂಡಿದೆ. ಹೋದ ವರ್ಷ ಅಂದರೆ 2023ರಲ್ಲಿ 60ನೇ ಸ್ಥಾನದಲ್ಲಿತ್ತು. ಈ ವರ್ಷ 11 ಸ್ಥಾನಗಳ ಮುಂಬಡ್ತಿಯಾಗಿದೆ. ಸೊ ಅದೇ ರೀತಿಯಾಗಿ ಇಲ್ಲಿ ನೋಡೋದಾದರೆ ಇಲ್ಲಿ ಆಲ್ರೆಡಿ ಅದನ್ನು ಕೊಟ್ಟಿದೆ ನೋಡಿ, 60ನೇ ಸ್ಥಾನದಲ್ಲಿತ್ತು, ಈ ವರ್ಷ 49ನೇ ಸ್ಥಾನದಲ್ಲಿದೆ. ಅದೇ ರೀತಿಯಾಗಿ ಈ ವರ್ಷ ಫಸ್ಟ್ ಬಂದಿರತಕ್ಕಂಥದ್ದು USA, ಅದರಲ್ಲಿ ಸೆಕೆಂಡ್ ಸಿಂಗಾಪುರ್, ಥರ್ಡ್ ಫಿನ್ಲ್ಯಾಂಡ್ ಬಂದಿದೆ. ಅದೇ ರೀತಿಯಾಗಿ ಇದನ್ನು ಅಭಿವೃದ್ಧಿಪಡಿಸ್ತಕ್ಕ ಅಂದರೆ ಬಿಡುಗಡೆ ಮಾಡತಕ್ಕಂಥ ಸಂಸ್ಥೆ ಯಾವುದಂದರೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಅನ್ನುವಂಥ ಸಂಸ್ಥೆ ಇದನ್ನು ಬಿಡುಗಡೆ ಮಾಡುತ್ತದೆ. ನೆಕ್ಸ್ಟ್, 2024ರ ಇಂಡಿಯಾ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ ಸಮ್ಮೇಳನವು ಎಲ್ಲಿ ನಡೆದಿದೆ ಅಂತ ಕೇಳ್ತಾರೆ. ಸೊ 2024ರ ಇಂಡಿಯಾ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ ಸಮ್ಮೇಳನ ನಡೆದಿರ್ತಕ್ಕಂಥದ್ದು ಎಲ್ಲಿಪ್ಪ ಅಂತಂದರೆ IIT ಗುವಾಹಟಿಯಲ್ಲಿ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಇಲ್ಲಿ ನೋಡಿ IIT ಗುವಾಹಟಿ ಕಂಡು ಬರ್ತಕ್ಕಂಥದ್ದು ಅಸ್ಸಾಂನಲ್ಲಿದೆ, ಅಸ್ಸಾಂನ ರಾಜಧಾನಿ. ಅದೇ ರೀತಿಗೆ ಇದು ನವೆಂಬರ್ 30ರಿಂದ ಡಿಸೆಂಬರ್ 3ರವರೆಗೆ ನಡೆದಿರ್ತಕ್ಕಂಥದ್ದಾಗಿದೆ. ಇನ್ನು ಇದರ ಥೀಮ್ ಏನಪ್ಪ ಅಂದರೆ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಇಂಟು ಎನ್ ಎಸ್ ಎನ್ ಟಿ ಡ್ರೈವನ್ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅನ್ನೋದು ಇದರದ್ದು ಥೀಮ್ ಆಗುತ್ತೆ. ಸೊ ನಿಮ್ಮ ನೋಟ್ಸ್ ಇದ್ರೆ ನೋಟ್ಸ್ ಕೂಡ ಮಾಡಿ ಇಟ್ಕೊಳ್ರಿ. ಇದ್ರ ಬಗ್ಗೆ ನೋಟ್ಸ್ ನಾನು ನನ್ನ ಗ್ರೂಪ್ನಲ್ಲಿ ಕೂಡ ಹಾಕಿರ್ತೀನಿ, ಅದನ್ನು ಕೂಡ ಸ್ವಲ್ಪ ನೋಡ್ಕೊಳ್ರಿ. ಇನ್ನು ಪ್ರಧಾನಿಯವರು ಎಲ್ಲಿ ಬಿಮಾ ಸುಖಿ ಯೋಜನೆಗೆ ಚಾಲನೆ ನೀಡಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಹೆಣ್ಣು ಮಕ್ಕಳಿಗಾಗಿ ಒಂದು ವಿಮಾನ ಅಭಿವೃದ್ಧಿಪಡಿಸುವ ಸಲುವಾಗಿ ಇದನ್ನು ಎಲ್ಲಿಯಪ್ಪ ಅಂತಂದರೆ ಹರಿಯಾಣದಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ ಪ್ರಧಾನಿಯವರು. ನೆಕ್ಸ್ಟ್ ಹರಿಯಾಣ ಪಾಣಿಪತ್ನಲ್ಲಿ ಈ ಒಂದು ಬಿಮಾ ಸುಖಿ ಯೋಜನೆಯನ್ನು ಪ್ರಧಾನಿಯವರು ಅಭಿವೃದ್ಧಿಪಡಿಸಿದ್ದಾರೆ. ಮತ್ತು ವಿಮಾ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವ ಒಂದು ಯೋಜನೆ ಇದು. ವಿಮಾ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಕೊಡುವ ಸಲುವಾಗಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ನೆಕ್ಸ್ಟ್,
2024 ಇನ್ಫೋಸಿಸ್ ಸಿತಾರ್ ನವಾಜ್ ಉಸ್ತಾದ್ ಬಾಲಿಕಂಡ್ ಮೆಮೋರಿಯಲ್ ಪ್ರಶಸ್ತಿಗೆ ಯಾರು ಭಾಜನರಾಗಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಯಾರಪ್ಪ ಅಂತಂದರೆ ಈ ಪ್ರಶಸ್ತಿಯನ್ನು ಗಳಿಸಿರತಕ್ಕಂಥದ್ದು ಅಶ್ವಿನಿ ಬಿಡಿಯರ್ ಅವರು, ಹಿಂದೂಸ್ತಾನಿ ಸಂಗೀತಗಾರ್ತಿಯಾಗಿದ್ದು ಇವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ನೆಕ್ಸ್ಟ್ ಅವ್ರ ಬಗ್ಗೆ ನೋಡೋದಾದರೆ ಇವರು ಮುಂಬೈ ಅವರವರು. ಸೊ ಇದನ್ನು ಬೆಂಗಳೂರಿನಲ್ಲಿ ಕೊಟ್ಟಿದ್ದಾರೆ ಪ್ರಶಸ್ತಿಯನ್ನು. ಇವರು ಮುಂಬೈರವರು, ಹಿಂದೂಸ್ತಾನಿ ಗಾಯಕಿ ಇವರು. ನೆಕ್ಸ್ಟ್ 2024 ಬಾಳೆಹಣ್ಣಿನ ಉತ್ಸವ ಕರ್ನಾಟಕದ ಯಾವ ಜಾಗದಲ್ಲಿ ನಡೆದಿದೆ ಅಂತ ಕೇಳಿದ್ರೆ. ಸೊ ಪ್ರತಿ ವರ್ಷ ನಡೆಯುತ್ತೆ. ಸೊ ನಮ್ಮ ಕರ್ನಾಟಕದ ಯಾವ ಜಾಗದಲ್ಲಿ ಅಂತಂದರೆ ಮೈಸೂರಿನಲ್ಲಿ 2024 ಕರ್ನಾಟಕದ ಬಾಳೆಹಣ್ಣಿನ ಉತ್ಸವ ನಡೆದಿರ್ತಕ್ಕಂಥದ್ದು. ನೆಕ್ಸ್ಟ್ ಟೀಚರ್ ಆ್ಯಪನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಕೇಳ್ತಾರೆ. ಅಂದರೆ ಈ ಒಂದು ಟೀಚರ್ ಆ್ಯಪ್ ಅಂತ ಅಂದರೆ ಇದು ಏನಪ್ಪ ಅಂದರೆ ಮಕ್ಕಳು ಮತ್ತು ಕಲಿಕೆಯನ್ನು ಸುಗಮಗೊಳಿಸುವ ಸಲುವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಇದನ್ನು ಎಲ್ಲಿಪ್ಪ ಅಂತಂದರೆ ನ್ಯೂ ಡೆಲ್ಲಿಯಲ್ಲಿ ಪ್ರಾರಂಭಿಸಲಾಗಿದೆ. ಸೊ ಇದನ್ನು ಯಾರಪ್ಪ ಅಂದರೆ ಭಾರತಿ ಏರ್ಟೆಲ್ ಇದೆಯಲ್ಲ, ಸೊ ಅದು ಶಿಕ್ಷಕರ ಕೌಶಲ್ಯ ಗುರಿಗಳನ್ನು ಹೆಚ್ಚಿಸುವ ಸಲುವಾಗಿ ಭಾರತಿ ಏರ್ಟೆಲ್ ಫೌಂಡೇಶನ್ ವತಿಯಿಂದ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ನೆಕ್ಸ್ಟ್ ಬ್ರಹ್ಮೋಸ್ ಏರೋಸ್ಪೇಸ್ನ ನೂತನ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಬ್ರಹ್ಮೋಸ್ ಏರೋಸ್ಪೇಸ್ನ ನೂತನ ಮುಖ್ಯಸ್ಥರಾಗಿ ಯಾರಪ್ಪ ಅಂತಂದರೆ ಡಾಕ್ಟರ್ ಜಯತೀರ್ಥ ರಾಘವೇಂದ್ರ ಜೋಶಿರವರು ನೇಮಕಗೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ಬ್ರಹ್ಮೋಸ್ ಏರೋಸ್ಪೇಸ್ನ ಕೇಂದ್ರ ಕಚೇರಿ ಕಂಡು ಬರ್ತಕ್ಕಂಥದ್ದು ನವದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿ ಕಂಡು ಬರುತ್ತೆ. ಮತ್ತು ಇದು ಭಾರತ ಮತ್ತು ರಷ್ಯಾದ ಒಂದು ಜಂಟಿ ಮಿಸೈಲ್ ತಯಾರಿಕಾ ಘಟಕವಾಗಿದೆ. ನೆಕ್ಸ್ಟ್ 2025 ಏರೋ ಇಂಡಿಯಾ ಮೇಳವು ಎಲ್ಲಿ ನಡೆಯಲಿದೆ ಅಂತ ಕೇಳಿದ್ದಾರೆ. 2025 ಏರೋ ಇಂಡಿಯಾ ಮೇಳ ನಡೀತಕ್ಕಂಥದ್ದು ಎಲ್ಲಪ್ಪ ಅಂದರೆ ಬೆಂಗಳೂರಿನಲ್ಲಿ, ನಮ್ಮ ಬೆಂಗಳೂರಿನಲ್ಲಿ 2025 ಏರೋ ಇಂಡಿಯಾ ಮೇಳವು ನಡೀತಕ್ಕಂಥದ್ದು. ನೆಕ್ಸ್ಟ್ ಇನ್ನು ಏಷ್ಯಾದ ಅತಿ ದೊಡ್ಡ ಮೇಳ ಇದು ಏಷ್ಯಾದ ಅತಿ ದೊಡ್ಡ ಏರೋ ಇಂಡಿಯಾ ಮೇಳ ಆಗುತ್ತೆ. ಮತ್ತು 2 ವರ್ಷಕ್ಕೊಮ್ಮೆ ನಡೀತೆ, ಬೈ ಆ್ಯನುವಲ್ ಇದು. ಸೊ 2 ವರ್ಷಕ್ಕೊಮ್ಮೆ ನಡೀತಕ್ಕಂಥದ್ದು ಬೆಂಗಳೂರಿನ ಯಲಹಂಕದಲ್ಲಿ ಈ ವರ್ಷದ ನಡೀತದೆ. ಸೊ 15ನೇ ಆವೃತ್ತಿ ಅದು. ಇಲ್ಲಿಗೆ ಇವತ್ತಿನ ಕರೆಂಟ್ ಅಫೇರ್ಸ್ ಅಂದರೆ ಈ 3 ದಿನದ ಕರೆಂಟ್ ಅಫೇರ್ಸ್ ಮುಕ್ತಾಯಗೊಂಡಿದೆ. ನಾಳೆ ಇದೇ ಡೈಲಿ ಕರೆಂಟ್ ಅಫೇರ್ಸ್ ಇರುತ್ತೆ. ಸೊ ಅದನ್ನು ಕೂಡ ನೋಡ್ಕೊಳ್ತಾ ಇರಿ. ಮತ್ತು ಇದ್ರ ನೋಟ್ಸು ನಾನು ನಮ್ಮ ಗ್ರೂಪ್ನಲ್ಲಿ ಹಾಕಿರ್ತೀನಿ. ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತಾವೆ, ಅವುಗಳನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೊ ಮಚ್.